ವೆಟ್ ವೇಸ್ಟ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸರ್ಕಾರನೂ ಹೇಳುತ್ತೆ ಹಸಿ ಕಸ ಒಣ ಕಸ ಬೇರೆ ಮಾಡಿ ನಾವು ಲಾರಿನಲ್ಲಿ ತಗೊಂಡೋಗ್ತೀವಿ, ಯಾರು ತೊಗೊಂಡೋಗ್ತೀವಿ. ಒಂದೊಂದಕ್ಕೆ ಎಷ್ಟೇ ಜನ ನಮ್ಮ ಮನೇಲಿ 12 ವರ್ಷ ಆಯ್ತಪ್ಪ ನಾವು ಹಸಿ ಕಸ ಆಚೆ ಹಾಕಿಲ್ಲ. ಯಾವುದೇ ಒಂದು ಮನೆಯಿಂದನೂ ನೀವು ಹಸಿ ಕಸ ದಯವಿಟ್ಟು ಆಚೆ ಹಾಕಬೇಡಿ. ಅದು ನಿಮ್ಮ ದುಡ್ಡದು, ನಿಮ್ಮ ದುಡ್ಡು ನೀವೇ ಉಪಯೋಗಿಸಿ. ಈಗ ಹೇಳ್ತಾರೆ ಸಿಲಿಂಡ್ರು 1000 ರೂಪಾಯಿ ಆಯಿತು, 2000 ರೂಪಾಯಿ ಆಯಿತು, ಅವ್ರ ಅಷ್ಟಕ್ಕೆ ಸಬ್ಸಿಡಿ ಕೊಟ್ಟರು, ಇದಕ್ಕೆ ಸಬ್ಸಿಡಿ ಕೊಟ್ಟರು. ಯಾವ ಸಬ್ಸಿಡಿನೂ ಬೇಕಾಗಿಲ್ಲ. ಆತ್ಮನಿರ್ಭರ ಅನ್ನೋದು ಇದು. ಬೇಕಾಗಿರೋದು 3 ರಿಂದ 4 ಅಡಿ ವ್ಯಾಸ ಅಷ್ಟಾಗಲ್ಲ ಜಾಗ, ಅಷ್ಟೇ, ಇನ್ನೇನೂ ಇಲ್ಲ. ಇದು ಬಹುಶಃ 20-30 ಸೈಟ್ ಇರೋರ ಮನೇಲೂ ಮಾಡ್ಕೋಬೋದು. ಮನೆ ಕೆಳಗಿಲ್ದಿದ್ರೆ ಮನೆ ಮೇಲ್ಗಡೆನೂ ಮಾಡ್ಕೋಬೋದು. ಮನೆ ಮೇಲ್ಗಡೆ ಕೆಲಸ ಇದನ್ನು ಇಟ್ಟರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಇದಕ್ಕೆ ಎಷ್ಟು ಜಾಸ್ತಿ ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಕಿಚನ್ ವೇಸ್ಟ್ ಬಯೋಗ್ಯಾಸ್ದು ಸ್ಲರಿ ಹಾಕಿದ್ರೆ ನಿಮ್ಮ ಈ ಸ್ಟೌವು 2 ರಿಂದ 3 ಗಂಟೆಗಳ ಕಾಲ ಉರಿಯುತ್ತೆ. 2 ರಿಂದ 3 ಗಂಟೆಗಳ ಕಾಲ ಉರಿಯುತ್ತೆ ಅಂದರೆ ಅರ್ಥ ಏನು? ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸಿ ಕಾಫಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಡುಗೆ ಮಾಡಿ ಬೀಜಾಮೃತ ಜೀವಾಮೃತ ಅಂತ ಕರಿತೀವಲ್ಲ, ಅಷ್ಟು ಅಮೃತ ಥರದ್ದು. ನೋಡಿ ಇಲ್ಲಿ ನಿಂತ್ಕೊಳ್ಳಿ, ಎಲ್ಲೂ ಏನೂ ಸ್ಮೆಲ್ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಈ ಗೋಬರ್ ಗ್ಯಾಸ್ ಯೂನಿಟ್ ಮೈಸೂರಲ್ಲಿ ಸಿಟಿನಲ್ಲೂ ನೀವು ಬಳಸ್ತಾ ಇದ್ದೀರಾ ಅಂತ ಖುಷಿ ಆಯಿತು ನಮ್ಗೆ ತುಂಬ. ಹೆಂಗೆ ಮಾಡ್ಬೋದು, ನೀವು ಹೆಂಗೆ ಮಾಡ್ತಾ ಇದ್ದೀರಾ, ಬೇರೆಯವ್ರು ಯಾವ ಥರ ಮಾಡ್ಬೋದು ಅಂತ ಸ್ವಲ್ಪ ಹೇಳ್ಬೋದು ಸರ್ ನಮಗೆ? ನಿಮಗೆ ಬೇಕಾಗಿರೋದು 3 ರಿಂದ 4 ಅಡಿ ವ್ಯಾಸ ಅಷ್ಟಾಗಲ್ಲ ಜಾಗ, ಅಷ್ಟೇ, ಇನ್ನೇನೂ ಇಲ್ಲ. ಇದು ಬಹುಶಃ 20-30 ಸೈಟ್ ಇರೋರ ಮನೇಲೂ ಮಾಡ್ಕೋಬೋದು. ಮನೆ ಕೆಳಗಿಲ್ದಿದ್ರೆ ಮನೆ ಮೇಲ್ಗಡೆನೂ ಮಾಡ್ಕೋಬೋದು. ಮನೆ ಮೇಲ್ಗಡೆ ಕೆಲಸ ಇದನ್ನು ಇಟ್ಟರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಇದಕ್ಕೆ ಎಷ್ಟು ಜಾಸ್ತಿ ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದಕ್ಕೆ ಫೀಡ್ ಏನು ಅಂದರೆ ನಿಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂತಹ ಬೇಯಿಸಿದ ಪದಾರ್ಥಗಳು, ಹಣ್ಣುಗಳು, ಆ ಥರದ್ದು. ಅಂದರೆ ಅನ್ನ, ಸಾರು, ದೋಸೆ, ಇಡ್ಲಿ ಏನೇನು ಉಳಿಯುತ್ತೆ. ಫಸ್ಟ್ ಆಫ್ ಆಲ್ ಇದು ಯಾವುದು ಉಳಿಸ್ಬಾರ್ದು. ಸೊ ದಟ್ ಈಸ್ ಪ್ರೈಮರಿ. ಅಕಸ್ಮಾತ್ ಉಳಿದ್ರೂ ಅದು ಹಾಕ್ಕೋಬೋದು. ಇಲ್ಲ ನಮ್ಮಲ್ಲಿ ಏನು ಉಳಿಯಲ್ಲ ಅಂತಿದ್ರೆ ದಯವಿಟ್ಟು ಗಾಬರಿ ಆಗಬೇಡಿ. ಅಕ್ಕಪಕ್ಕ ಈ ಗೂಡು ಹೋಟ್ಲ್ಗಳು, ಚಿಕ್ಕ ಚಿಕ್ಕ ಹೋಟ್ಲ್ಗಳಿರುತ್ತೆ, ಏನೇ ಅದರಲ್ಲಿ ಸಿಕ್ಕೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ತಿರದಲ್ಲೇ ನನ್ನ ಫ್ರೆಂಡ್ದು ಹೋಟ್ಲಿದೆ. ಕಾಫಿ ಪುಡಿ, ಟೀ ಪುಡಿ ಪ್ರತಿ ದಿವಸ ಪಾಪ ರೋಡಿಗೆ ಬಿಸಾಕ್ತಾನೆ. ಒಂದು ಬಕೆಟ್ ವಿತ್ ಮುಸ್ಲ ಕೊಟ್ಟಿರ್ತೀನಿ. ನಾನು ಅಲ್ಲಿಂದ ಫೋನ್ ಮಾಡಿ, ಅಣ್ಣ ರೆಡಿ ಇದೆ ಅಣ್ಣ ನಿಮ್ಮದು ಬಕೆಟು ಅಂತಲೇ ತರ್ತೀವಿ. ಇಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾವುದೊಂದು ಸಣ್ಣ ಫಂಕ್ಷನ್ ಆಗುತ್ತೆ. ಈಗಂತೂ ಗೊತ್ತಲ್ಲ, ಕೆಲವು ಸಲ ಬರ್ತಾರೆ ಬರೋಲ್ಲ, ಎಷ್ಟು ಜನ ಬರ್ತಾರೆ ಅಂತ ಅದೇನು ನಮಗೆ ಅಂದಾಜಿರಲ್ಲ. ಆ ಥರ ಉಳಿದಂಥ ಪದಾರ್ಥನ ನಾವು ಇದರೊಳಗೆ ಹಾಕೋತೀವಿ. ಇದನ್ನು ಪ್ರೈಮರಿ ಡೈಜೆಸ್ಟರ್ ಅಂತ ಕರಿತೀವಿ. ಇದೊಂದು 60-70 ಲೀಟ್ರ್ನಷ್ಟಿದ್ದರೆ ಸಾಕು. ಇದರೊಳಗಡೆ ನಾವು ಅಚ್ಚ ಕನ್ನಡದಲ್ಲಿ ನಮ್ಮ ಹಳೆಯ ಪದ್ಧತಿನಲ್ಲಿ ಇದು ಕಲಗಚ್ಚು ಅಂತ ಕರಿತಿದ್ವಿ, ಅಷ್ಟೇ, ಇನ್ನೇನೂ ಇಲ್ಲ ಅದರಲ್ಲಿ. ಇದರಲ್ಲಿ ಮಾಡಬಾರದ್ದೇನು ಅಂದರೆ ನಾವು ಇದಕ್ಕೆ ಯಾವುದೇ ರೀತಿಯ ಸಿಟ್ರಸ್ ಅಂದರೆ ನಿಂಬೆ, ಚಕ್ಕೋತ, ಮೋಸಂಬಿ, ಕಿತ್ತಲೆ ಈ ಥರದ ಸಿಟ್ರಸ್ ಫ್ರೂಟನ್ನು ಹಾಕ್ಬಾರ್ದು. ಯಾಕಂದರೆ ಸಿಟ್ರಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಅದು ಹಾಕ್ಬಾರ್ದು. ಅದು ಬಿಟ್ಟು ಇನ್ನೆಲ್ಲ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಹಲಸಿನಣ್ಣು ನೀವು ತರ್ತೀರಾ, ತೊಳೆ ತಿಂತೀರಾ, ಬೀಜನೂ ಉಪಯೋಗಿಸ್ತೀರಾ, ಇನ್ನು ಮಿಕ್ಕಿದ್ದೆಲ್ಲ ದನಕ್ಕೆ ಹಾಕ್ತಿರಲ್ಲ, ಬಿಸಾಕ್ತೀರಾ. ಸಿಟಿನಲ್ಲಿ ಬಿಸಾಕಿದ್ರೂ ಕಷ್ಟ, ಯಾಕೆಂದರೆ ದನನೂ ಬರೋಲ್ಲ ಇಲ್ಲಿ ಕೆಲವು ಕಡೆಗೆ. ಅದನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ರೆ ಚೆನ್ನಾಗಿ ಹೋಗುತ್ತೆ. ಇನ್ಫ್ಯಾಕ್ಟ್ ಇದರೊಳಗೆ ಒಂದು ಫುಲ್ ಹಲಸಿನಣ್ಣು ಕೊಳ್ತೋಗಿದ್ದು ನಮ್ಮ ಜಮೀನಲ್ಲಿತ್ತು, ತಂದುಬಿಟ್ಟು ಇದಕ್ಕೆ ಹಾಕಿದ್ವಿ ನಾವು. ಆಮೇಲೆ ಗೋಡಂಬಿ ಬೆಳೆಯೋರಿದ್ದರೆ ಅವ್ರಿಗೆ ತುಂಬ ಅನುಕೂಲ ಇದು. ಗೋಡಂಬಿ ಹಣ್ಣಿದೆಯಲ್ಲ, ಎಲ್ಲರೂ ತಿನ್ನಲ್ಲ, ಇದಾಗತ್ತಿಲ್ಲ. ಬಟ್ ಅದು ಸುಳ್ಳು, ನಾನು ಬೇಕಾದಷ್ಟು ತಿಂತೀವಿ. ಅದರದ್ದು ವ್ಯಾಲ್ಯೂ ಅಡಿಷನ್ ಬೇಕಾದಷ್ಟು ಗೋಡಂಬಿ ಹಣ್ಣಲ್ಲಿ ನೀವು ಹಲ್ವಾ ಮಾಡ್ಬೋದು. ಅಥವಾ ಮೇಲೆ ಕೆಳಗೆ ಬಿದ್ದಂಥ ಹುಳ ಬಂದಂತಹ ಗೋಡಂಬಿ ಹಣ್ಣು, ಆಲ, ಹತ್ತಿ, ಅರಳಿ ಇದ್ದರೆ ಫೈಕಸ್, ಅದರದ್ದು ಹಣ್ಣಂತೂ ಕೆಳಗಡೆ ಬಿದ್ದೇ ಬೀಳುತ್ತೆ, ಆ ಹಣ್ಣನ್ನು ಹಾಕ್ಬೋದು. ಮನೆಗೆ ಬಂದಿದ್ದು ಬಾಳೆಹಣ್ಣು, ಅದು ಕೊಳ್ತೋಗಿದ್ದು, ಆ ಥರದ್ದು ಏನೇ ಹಣ್ಣು ಬೇಕಾದರೂ ಎಕ್ಸೆಪ್ಟ್ ಸಿಟ್ರಸ್ಸು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡು ಪ್ರೈಮರಿ ಡೈಜೆಸ್ಟರ್ ಅಂತ ಇದನ್ನು ಮಾಡ್ಕೋಬೋದು. ಸೊ ಇದನ್ನು ನೀವು ಇದು ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬೋದು. ಎಷ್ಟು ವರ್ಷ ಬೇಕಾದ್ರೆ ನನಗೆ ಗೊತ್ತಿಲ್ಲ ಇದು ಎಷ್ಟು. ಈಗ ನಂದು ಈ ಬಯೋಗ್ಯಾಸ್ ಸ್ಟಾರ್ಟ್ ಆಗಿ ಈ ಮನೆಗೆ ಬಂದ ಮೇಲೆ ನಾವು 2016 ಶುರು ಮಾಡಿರೋದು, ಇನ್ನೂ ಹಾಗೇ ಇದೆ ಅದು. ಸೊ ಇಟ್ಸ್ ಜಸ್ಟ್ ವಿ ಆರ್ ರೀಫಿಲಿಂಗ್. ದೋಸೆ ಹಿಟ್ಟು ತುಂಬ ಹುಳಿ ಬಂದೋಯ್ತು, ಊರಿಗೆ ಹೋಗಿದ್ವಿ, ಫಂಗಸ್ ಬಂತು. ಸೊ ಅದನ್ನೆಲ್ಲ ಇದಕ್ಕೆ ಹಾಕೋತೀವಿ. ಇದು ಫಂಗಸ್ ಬಂದಷ್ಟು ಚೆನ್ನಾಗಾಗುತ್ತೆ ಕೆಲಸ ಇರೋಲ್ಲ. ಆ್ಯಕ್ಚುಲಿ ದಟ್ಸ್ ಅ ಫ್ರೆಂಡ್ಲಿ ನಮ್ಮ ರೈತರಿಗಾಗಲಿ ಮನೆಯವ್ರಿಗಾಗಲಿ. ನೋಡಿ ಇಲ್ಲಿ ಮುಚ್ಚಿಟ್ಟಿದ್ದೀನಿ. ಸೊ ಇಲ್ಲಿ ಸುಮ್ಮನೆ ನೀರು ಹಾಕೋಕ್ಕೆ ಅನುಕೂಲ ಇರಲಿ ಅಂತ ಇದೊಂದು ರೆಡ್ಯೂಸರ್ ಹಾಕಿದ್ದೀವಿ, 6 ಇಂಚಸ್ ರೆಡ್ಯೂಸರು. ಒಳಗಡೆಗೆ ನೋಡಿ, ಒಳಗಡೆಗೆ ಅದರೊಳಗೆ ನಾವು ಫಿಲಪ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಫ್ಯಾಕ್ಟ್ ನಾನು ಒಂದ್ಸಲ ಫಿಲಪ್ ಮಾಡು ನಿಮಗೆ ತೋರಿಸ್ತೀನಿ. ತುಂಬ ಕಷ್ಟ ಏನಿಲ್ಲ. ಬೆಳಗಾಗೆದ್ದು ನೀವು ಇದು ನೋಡಿ 4 ಲೀಟ್ರದ್ದು ಇದು. ಸೊ 4 ಲೀಟ್ರ್ ನೀವೇನು ಮಾಡಬೇಕು, ಸುಮ್ಮನೆ ಒಂದ್ಸಲ ಇದನ್ನು ಕದರಬೇಕು. ನೋಡಿ ಇಲ್ಲಿ ಎಷ್ಟು ನೀರಾಗಿದೆ ನೋಡಿ. ಇಲ್ಲಿ ಇದರಲ್ಲಿ ಉಳಿದಿದ್ದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹಾಕ್ಬಿಟ್ಟು ಈ ಥರ ಕದರಿದ್ದೀವಿ. ಸೊ ಈ ಥರ ಕದರಿರೋದನ್ನು ತೊಗೊಂಡು ನೋಡಿ, ಮೆಣಸಿನ್ಕಾಯಿ ಸಹ ಇದೆ. ಸೊ ಆ ಮೆಣಸಿನ್ಕಾಯಿ ಆ ಥರದ್ದೆಲ್ಲ ತೆಗೆದು ಇಲ್ಲಿಗೆ ಈ ಕೆಲಸ ಮಾಡೋಕ್ಕೂ ನನ್ನ ಕೈಲಾಗಲ್ಲ, ಕಷ್ಟ ಅನ್ನೋರು ಇದನ್ನು ಮಾಡಬೇಡಿ ಅಷ್ಟೇ ನಾನು ಹೇಳೋದು. ಇಷ್ಟೇ ನೀವು ಮಾಡಬೇಕಾಗಿರೋದು. ಇದನ್ನು ಇವತ್ತಾಗಲೇ ನಮ್ಮಲ್ಲಿ ಗ್ಯಾಸ್ ಇದೆ, ಬೆಳಗ್ಗೆ ಹಾಕಿದ್ದೆ. ಪ್ರತಿ ದಿವಸ ಬೆಳಗಾಗೆದ್ದು ನಂದು ನಿತ್ಯ ಕರ್ಮಗಳೆಲ್ಲ ಆದಮೇಲೆ ಇದನ್ನು 2 ಡಬ್ಬ ಹಾಕ್ಬಿಟ್ಟು ಹೋಗ್ತೀನಿ. ಅದು ಇಟ್ ಹ್ಯಾಸ್ ಬಿಕಮ್ ಎ ನಿತ್ಯ ಕರ್ಮ ನನಗೆ, ಅಷ್ಟೇ, ಇನ್ನೇನೂ ಇಲ್ಲ.
ನೋ ಎಕ್ಸ್ಟ್ರಾ ವರ್ಕ್. ಸೊ ಹಾಗಾಗಿ ಪ್ರತಿ ದಿವಸ ಇದು ಹಾಕೋದ್ರಿಂದ ಏನಾಗುತ್ತೆ ನೋಡಿ, ಇಲ್ಲಿಂದ ಗ್ಯಾಸ್ ಬರೋಕ್ಕೆ ಶುರು ಆಗುತ್ತೆ. ಮೊದಲನೇ ಸಲ ಇದಕ್ಕೆ ನಾವು ಸೆಗಣಿ ಹಾಕಬೇಕು. ಸೆಗಣಿ ಹಾಕಿದಾಗ ಸೆಗಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ ಇದೆಯಲ್ಲ, ಆ ಬ್ಯಾಕ್ಟೀರಿಯಾ ಬರ್ತಾ 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 ಈ ನೀವು ಕೊಡುವಂಥ ಫುಡ್ಡಿಗೆ ಅಕ್ಲಮಟೈಸ್ ಆಗಿ ಮೆಥನೈಸೇಷನ್ ಶುರು ಆಗಿ ಮೀಥೇನ್ ಇದರಲ್ಲಿ ಉತ್ಪತ್ತಿ ಆಗುತ್ತೆ. ಮೀಥೇನ್ ಉತ್ಪತ್ತಿ ಆಗಿ ನೋಡಿ, ಇದು ಫ್ಲೆಕ್ಸಿಬಲ್ ಹಾಕಿದ್ದೀನಿ, ಯಾಕೆಂದರೆ ಈ ಡ್ರಮ್ಮು ಮೇಲೆ ಕೆಳಗೆ ಓಡಾಡುತ್ತೆ. ಇದ್ರ ಮೇಲೆಗಡೆ ಒಂದು ಕಲ್ಲಿಟ್ಟಿದ್ದೀನಿ. ಸೊ ಡ್ರಮ್ಮು ಹಿಂಗೆ ಪ್ರೆಸ್ ಆಗಿ ನನಗೆ ಅಲ್ಲಿಗೆ ಪ್ರೆಷರು ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿಂದ ಬಂದಂಥದ್ದನ್ನು ನಾನು ಸೀದಾ ಅಡುಗೆ ಮನೆಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ವೈ ಬ್ರಾಂಚ್ ಥರ ಹಾಕಿದ್ದೀನಿ ನೋಡಿ, ಇಲ್ಲಿ ವೈ ಬ್ರಾಂಚ್ ಥರ ಇದೆ ಇಲ್ಲಿ. ಸೊ ಇಲ್ಲೇನಾಗುತ್ತೆ, ಆ ಗ್ಯಾಸ್ ಬರುತ್ತಲ್ಲ, ಆ ಗ್ಯಾಸ್ನಲ್ಲಿ ನೀರಿನ ಅಂಶನೂ ಇರುತ್ತೆ, ಅದು ಸ್ಟವ್ ತನಕ ಹೋಗಬಾರ್ದು. ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ಇಲ್ಲೊಂದು ವಾಲ್ ಇದೆ, ಈ ವಾಲನ್ನು ಓಪನ್ ಮಾಡಿದ್ರೆ ನೀರು ಅಕಸ್ಮಾತ್ ಇದ್ದರೂ ಇದರೊಳಗಿಂದ ಇಷ್ಟರಲ್ಲಿ ನೀರು ಕಲೆಕ್ಟ್ ಆಗಿದ್ದರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಮುಂದೆ ಹೋಗಿ ಅಲ್ಲಿ ಅಡುಗೆ ಮನೆ ಒಳಗಡೆ ಬರುತ್ತೆ. ಬನ್ನಿ ಅಡುಗೆ ಮನೆ ಒಳಗೆ ಹೋಗೋಣ. ಸರ್ ಹಂಗೆ ಇದೊಂದು ಈ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡಿ, ಏನಿದು ಅಂತ. ಹೌದಾ, ಇದು ನೋಡಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇರತಕ್ಕಂತಹ 1000 ಲೀಟ್ರ್ ಟ್ಯಾಂಕು, ಸಿಂಟೆಕ್ಸ್ ಟ್ಯಾಂಕು. ಸಿಂಟೆಕ್ಸ್ ಅನ್ನೋದು ಕಂಪನಿ ಅಷ್ಟೇ. ಸೊ HDP ಅಂತೀವಿ, ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಟ್ಯಾಂಕು. ಇದು 1000 ಲೀಟ್ರ್, ಇದು 750 ಲೀಟ್ರ್ ಟ್ಯಾಂಕು ಅಷ್ಟೇ, ಇನ್ನೇನಿಲ್ಲ. ಪಕ್ಕದಲ್ಲಿ ಸಹ ಇಲ್ಲಿ ಸಿಗ್ತಾ ಇರೋದು ಎಲ್ಲನೂ PVC ಐಟಮ್ಗಳೇನೇ ಇದೆ. ಸೊ ಅಕಸ್ಮಾತ್ ಏನಾರ ಬ್ಲಾಕ್ ಆಗಿ ಅದು ಕ್ಲೀನ್ ಮಾಡಬೇಕು ಅಂದರೆ ಇಲ್ಲೊಂದು ವಾಲ್ ಕೊಟ್ಟಿರ್ತೀವಿ. ಸೊ ಆ ವಾಲನ್ನು ಓಪನ್ ಮಾಡಿದ್ರೆ ಒಳಗಿರೋದೆಲ್ಲ ಕಿತ್ಕೊಂಡು ಆಚೆ ಹೊಡೆಯುತ್ತೆ. ಅದೇನು ಅಷ್ಟೊಂದೆಲ್ಲ ಮಾಡಬೇಕಿಲ್ಲ, ನಾನು ಅದನ್ನು ಬಿಡಲ್ಲ. ಅಲ್ಲಿಗೊಂದು ಚೀಲ ಕಟ್ಬಿಟ್ಟು ಓಪನ್ ಮಾಡ್ತೀನಿ ಬ್ಲಾಕ್ ಆದರೆ. ಸೊ ಅದು ಬಂದಿದ್ದನ್ನು ಮತ್ತೆ ವಾಪಸ್ ತೆಗೆದು ಅಲ್ಲಿಗೆ ಹಾಕ್ತೀನಿ ನಾನು. ಇದುವರೆಗೂ ಒಂದು ಸಲಿನೋ 2 ಸಲಿನೋ ಬ್ಲಾಕ್ ಆಗಿತ್ತು ಅಷ್ಟೇ. ಅದು ಏನು ಮಾಡುತ್ತೆ, ಕೆಲವು ಸಲ ಈ ಮುದ್ದೆನೋ ಏನಾರು ಹಾಗೆ ಹಾಕ್ಬಿಟ್ಟಿದ್ರೆ ಆ ಮುದ್ದೆ ಹೋಗ್ಬಿಟ್ಟು ಬ್ಲಾಕ್ ಆಗಿ ಆ ಥರ ಆಗಿರುತ್ತೆ. ಅದರ್ವೈಸ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸ್ಲರಿ ನೋಡಿ, ನಾನೇನು ಮಾಡಿದ್ದೀನಿ, ಸ್ಲರಿನ ಇಲ್ಲಿ ಆಚೆ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿಂದ ನೋಡಿ ಗೊತ್ತಾಗುತ್ತೆ ಸ್ಲರಿನ ಏನು ಮಾಡಿದ್ದೀನಿ, ಇಲ್ಲೆಲ್ಲ ಗಿಡಗಳು ಹಾಕಿದ್ದೀನಿ. ಸೊ ಆ ಗಿಡದ ಸಾಲು ಕೊಟ್ಬಿಟ್ಟು ಫುಲ್ ಇಲ್ಲಿಂದ ಅಲ್ಲಿ ತನಕಕ್ಕೆ ಆ ಸ್ಲರಿನ ಅಲ್ಲೇ ತೊಗೊಂಡೋಗ್ತೀನಿ. ಸೊ ಸ್ಲರಿ ಸಹ ವೇಸ್ಟ್ ಆಗಲ್ಲ. ಅಣ್ಣ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ಸ್ಲರಿ ಅತ್ಯಂತ ಉತ್ಕೃಷ್ಟವಾದ ಗೊಬ್ಬರ. ನಾವೇನು ಬೀಜಾಮೃತ ಜೀವಾಮೃತ ಅಂತ ಕರಿತೀವಲ್ಲ, ಅಷ್ಟು ಅಮೃತ ಥರದ್ದು ನೋಡಿ. ಇಲ್ಲಿ ನಿಂತ್ಕೊಳ್ಳಿ, ಎಲ್ಲೂ ಏನೂ ಸ್ಮೆಲ್ ಇಲ್ಲ, ಝೀರೋ ಸ್ಮೆಲ್. ಅಕಸ್ಮಾತ್ ನಾವು ಹೆಂಗೆ ಇಟ್ಬಿಟ್ಟಿದ್ದೀವಿ, ವಾಸನೆ ಬರುತ್ತಾ, ಅದು ಬರುತ್ತೆ, ಇದು ಬರುತ್ತೆ, ಅದು ಏನೂ ಬರೋಲ್ಲ ನೋಡಿ. ನಮ್ಮನೆ ದಾಸವಾಳನೇ ನೋಡಿ 15 ಅಡಿ ಇದೆ, ಆ ಕಡೆ ಬಿಳಿ ದಾಸವಾಳ ನೋಡಿ 20 ಅಡಿಯಾಗಿ ಹೋಗಿದೆ ಅಲ್ವಾ. ಸೊ ಇದೆಲ್ಲ ಸ್ಲರಿಯಿಂದನೇ ಆಗಿರೋದು, ಇವೆಲ್ಲ ಈ ಸ್ಲರಿಯಿಂದನೇ. ಬನ್ನಿ ನೋಡಿ, ಸಾಮಾನ್ಯವಾಗಿ ನಮ್ಮದು ಗ್ಯಾಸ್ ಸ್ಟವ್ ಏನಿದೆ ಅದಷ್ಟೊಂದು ಉಪಯೋಗಿಸಲ್ಲ ನಾವು. ಇದನ್ನು ಪೈಪ್ಲೈನ್ ಥರ ತಂದು ಪೈಪ್ಲೈನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ, ನಿಮಗೆ ಸುಲಭವಾಗಿ ಗ್ಯಾಸ್ ಲೈಟ್ರ್ ಆದರೆ ಟಕ 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 ಹೊಡಿತಾ ಇರಬೇಕು. ಈ ಥರ ನೇಕೆಡ್ ಫ್ಲೇಮ್ ಆದರೆ ನಿಮಗೆ ತಕ್ಷಣ ಬೇಗ ಹತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಹಾಕಿರ್ತೀವಿ. ಇದು ಪ್ರೆಷರು ಬರುತ್ತೆ, ಪ್ಲಸ್ ಇಷ್ಟೇ ನಮಗೆ ಬೇಕಾಗಿರೋದು. ಈಗಂತೂ ಇನ್ನೂ ಈಗ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಪ್ರೆಷರ್ ಕಮ್ಮಿ ಇದೆ, ಬೆಳಗ್ನತ್ತು ಇನ್ನೂ ಪ್ರೆಷರ್ ಜಾಸ್ತಿ ಇರುತ್ತೆ. ಅಲ್ಲಿ ನಾನು ಹೇಳಿದ್ನಲ್ಲ, 2 ಬಾರಿ ಅಂದರೆ ಒಂದು ಸುಮಾರು 8 ರಿಂದ 10 ಲೀಟ್ರ್ನಷ್ಟು ನಮ್ಮ ಕಿಚನ್ ವೇಸ್ಟ್ ಬಯೋಗ್ಯಾಸ್ದು ಸ್ಲರಿ ಹಾಕಿದ್ರೆ ನಿಮ್ಮ ಈ ಸ್ಟವ್ವು 2 ರಿಂದ 3 ಗಂಟೆಗಳ ಕಾಲ ಉರಿಯುತ್ತೆ. 2 ರಿಂದ 3 ಗಂಟೆಗಳ ಕಾಲ ಉರಿಯುತ್ತೆ ಅಂದರೆ ಅರ್ಥ ಏನು, ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸಿ ಕಾಫಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಡುಗೆ ಮಾಡ್ಬೋದು. ಆ್ಯಕ್ಚುಲಿ ನೋಡಿ, ಈ ಸ್ಟವ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ಸಬ್ಸ್ಟಿಟ್ಯೂಟ್ ಹಾಗೆ ಇಟ್ಕೊಂಡಿದ್ದೀವಿ. ವರ್ಷಕ್ಕೆ ನಮಗೆ ಸುಮಾರು 1 ಅಥವಾ 2 ಸಿಲಿಂಡರ್ ಬೇಕಾಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಎವ್ರಿಥಿಂಗ್ ಇದೆ ನಮ್ಮ ಆಸೆಗಳನ್ನು ಪೂರೈಸುತ್ತೆ. ಇದು ದುರಾಸೆ, ಇದು ಆಸೆ. ನೋಡಿ, ಭಾಳ ಮುಖ್ಯವಾಗಿ ಏನಾಗ್ತಾಯಿದೆ ಈಗ ಎಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ತೊಗೊಳ್ಳಿ, ಯಾವುದೇ ಟೈರ್ ಸಿಟಿ 1 2 3 4 ಯಾವುದೇ ಟೈರ್ ಸಿಟಿನ ತೊಗೊಳ್ಳಿ, ನಿಮ್ಮ ಮನೆ ವೆಟ್ ವೇಸ್ಟ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸರ್ಕಾರನೂ ಹೇಳುತ್ತೆ ಹಸಿ ಕಸ ಒಣ ಕಸ ಬೇರೆ ಮಾಡಿ ನಾವು ಲಾರಿನಲ್ಲಿ ತಗೊಂಡೋಗ್ತೀವಿ, ಯಾರು ತೊಗೊಂಡೋಗ್ತೀವಿ. ಒಂದೊಂದಕ್ಕೆ ಎಷ್ಟೇ ಜನ, ನಮ್ಮ ಮನೇಲಿ 12 ವರ್ಷ ಆಯ್ತಪ್ಪ ನಾವು ಹಸಿ ಕಸ ಹಾಕಿಲ್ಲ, ಹಂಗನ್ಬಿಟ್ಟು ನಮ್ಮ ಮನೆ ತಿಪ್ಪೆ ಥರನೂ ಇಲ್ಲ. ಆಮೇಲೆ ಎಷ್ಟೋ ಸಲ ನೀವು ಗೂಗಲಲ್ಲೋ ಅಥವಾ ಬೇರೆ ಕಡೆ ಇದರಲ್ಲಿ ನೋಡಿ, ನಿಮ್ಮ ಮನೆಗೆ ಬಂದು ನಾವು ಗೊಬ್ಬರ ಮಾಡ್ಕೊಂಡು 24 ಗಂಟೆ ಕಾಲದಲ್ಲಿ ಗೊಬ್ಬರ ಆಗುತ್ತೆ, ಹಿಂಗಾಗುತ್ತೆ, ಅದೆಲ್ಲ ಬೇಡದೇ ಇರೋವಂಥದ್ದು. ನಮಗೆ ನಿಜವಾಗ್ಲೂ ಅದು ಮಾಡ್ಬೋದಾ ಅಂತ ಯೋಚನೆ ಮಾಡಿ, ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಇದು ಭಾಳ ಸುಲಭ. ನೀವು ಹೇಳ್ದಂಗೆ ನೋಡಿ, 1000 ಲೀಟ್ರದ್ದು ಒಂದು ಟ್ಯಾಂಕು, 750 ಲೀಟ್ರ್ ಒಂದು ಟ್ಯಾಂಕು, ಬೇಕಾಗಿರೋದೊಂದಷ್ಟು ಪರಿಕರ ಒಂದು ಹೆಚ್ಚು ಕಮ್ಮಿ ಇವೆಲ್ಲ ಸೇರಿದ್ರೂ 20 ರಿಂದ 25 ಸಾವಿರದೊಳಗೆ ಆಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಇದಕ್ಕೆ ಫಸ್ಟ್ ಟೈಮು ನಾವು ಸಗಣಿ ಹಾಕಬೇಕಲ್ಲ, ಅದಕ್ಕೊಂಚೂರು ಹುಡ್ಕೊಂಡು ಓಡಾಡಬೇಕೇ ಹೊರತು ಒಂದು 2-3 ಬ್ಯಾಗ್ನ ಸಗಣಿ ತಂದು ಕದರಿ ಇದರೊಳಗಡೆ ಫಸ್ಟ್ ಹಾಕ್ತೀವಿ. ಅದಾದಮೇಲೆ ತನ್ನಷ್ಟು ತಾನೇ ಇದು ನಿರಂತರವಾಗಿ ನೋಡಿ, ನಾವು ಎಷ್ಟೋ ಸಲ 15-20 ದಿವಸ ನಾವು ಹಿಮಾಲಯಕ್ಕೆ ಹೋಗಿ ಬಂದಿದ್ದೀವಿ.
ಏನೂ ಆಗಿಲ್ಲ, ಆರಾಮಾಗಿ ನಮಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಉರಿತಾ ಇರುತ್ತೆ. ನಿಮಗೆ ಒಂದು ಭಾಳ ಮುಖ್ಯವಾಗಿ ನಿಮ್ಮನೆ ಹಸಿ ಕಸ ರೋಡ್ಗೆ ಎಸಿದೆ, ಎಲ್ಲೂ ಕಚಡ ಮಾಡ್ದೇನೆ ಆರಾಮಾಗಿ ಇದರಲ್ಲಿ ಮೇಂಟೈನ್ ಮಾಡ್ಬೋದು. ಈ ಸೊಪ್ಪಿನ ದಂಟು, ಆಮೇಲೆ ಬದನೆಕಾಯಿ ತರ್ತೀರ, ಸಿಪ್ಪೆ, ಈ ಥರದ್ದೆಲ್ಲನೂ ಅಲ್ಲಿ ಹೊರಗಡೆಗೆ ಒಂದು 3 ಬಕೆಟ್ ಇಟ್ಟಿದ್ದೀನಿ, ತೋರಿಸ್ತೀನಿ. ಅದರೊಳಗಡೆ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ಆ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ದನ್ನು ನಾವು ಗೊಬ್ಬರನ ಗಿಡಕ್ಕೆ ಹಾಕಬೇಕಲ್ಲ, ಆ ಗೊಬ್ಬರ ತಂದು ಇದಕ್ಕೆ ಹಾಕ್ತೀನಿ ನಾನು. ಯಾಕೆಂದರೆ ವಾಟ್ ಈಸ್ ಗೊಬ್ಬರ? ಅದು ಆರ್ಗ್ಯಾನಿಕ್ ಪ್ರಾಡಕ್ಟು, ಕಂಪ್ಲೀಟಾಗಿ ಮಿನ್ಸ್ ಆಗಿರುತ್ತೆ, ಅದು ತಂದು ಇದಕ್ಕೆ ಹಾಕ್ಕೋತೀನಿ, ಅದರಿಂದ ವಾಪಸ್ ಹಾಕ್ತೀನಿ. ಸೊ ನಿಮಗೆ ಬೈ ಪ್ರಾಡಕ್ಟ್ ಅನ್ನೋದು ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಏನೋ ಉಳಿಯುತ್ತೆ, ಸ್ಲಡ್ಜು, ಸ್ಕಮ್ಮು ಅಂತೆಲ್ಲ ಮಾತಾಡ್ತೀವಲ್ಲ, ಅದೆಲ್ಲ ಏನೂ ಇಲ್ಲ ಇಲ್ಲಿ. ಹೊರಗಡೆಯಿಂದ ಏನು ಸ್ಲರಿ ಬರುತ್ತೆ ಅದು ಗಿಡಕ್ಕೆ ಹೋಗುತ್ತೆ, ವಾಪಸ್ ಇಲ್ಲಿ ಗಿಡಗಳು ಬೆಳೆಯುತ್ತೆ, ಹಣ್ಣು ಹಾಕಿದ್ದೀವಿ, ಹಣ್ಣಿನ ಗಿಡಗಳಿರುತ್ತೆ, ಎಲ್ಲ ಬರುತ್ತೆ, ಇಲ್ಲಿ ತೊಗೋತೀವಿ ಅಷ್ಟೇ. ಇಟ್ಸ್ ಎ ಕಂಪ್ಲೀಟ್ ಸೈಕಲ್. ಈ ಯಾವುದೇ ಒಂದು ಮನೆಯಿಂದನೂ ನೀವು ಹಸಿ ಕಸ ದಯವಿಟ್ಟು ಆಚೆ ಹಾಕಬೇಡಿ. ಅದು ನಿಮ್ಮ ದುಡ್ಡದು, ನಿಮ್ಮ ದುಡ್ಡು ನೀವೇ ಉಪಯೋಗಿಸಿ. ಈಗ ಹೇಳ್ತಾರೆ ಸಿಲಿಂಡ್ರು 1000 ರೂಪಾಯಿ ಆಯಿತು, 2000 ರೂಪಾಯಿ ಆಯಿತು, ಅವ್ರು ಅಷ್ಟಕ್ಕೆ ಸಬ್ಸಿಡಿ ಕೊಟ್ಟರು, ಇದಕ್ಕೆ ಸಬ್ಸಿಡಿ ಕೊಟ್ಟರು. ಯಾವ ಸಬ್ಸಿಡಿನೂ ಬೇಕಾಗಿಲ್ಲ. ಆತ್ಮನಿರ್ಭರ ಅನ್ನೋದು ಇದು. ನಿಮ್ಮ ಲೆವೆಲಲ್ಲಿ ನೀವು ಆತ್ಮನಿರ್ಭರ. ಎಸ್ಪೆಷಲಿ ನಮ್ಮ ಹಳ್ಳಿ ಕಡೆ ಮನೆಯವರು ಇದ್ದೀರಲ್ಲ, ನೀವೆಲ್ಲರೂ ಬನ್ನಿ, ನಾನು ಹೇಗೆ ಮಾಡೋದು ಹೇಳ್ಕೊಡ್ತೀವಿ, ಅಥವಾ ನಿಮ್ಮಲ್ಲೇ ಬಂದು ನಾನು ಟ್ರೈನಿಂಗ್ ಕೊಡ್ತೀನಿ. ಒಂದು 10 ಮನೆಗೆ ಮಾಡ್ಕೊಳ್ಳಿ, ತುಂಬ ಸುಲಭ. ಆಮೇಲೆ ಇಟ್ಸ್ ಎನ್ ಆಂಟ್ರಪ್ರಿನರ್ ಮಾಡಲು. ಈಗ ಇದೊಂದನ್ನೇ ನೀವು ಯಾರೋ ಒಬ್ರು ಕಲ್ತ್ಬಿಟ್ರೆ ನೀವು ಇದನ್ನು ಯಾತಕ್ಕೆ ಮಾಡೋಕ್ಕಾಗಲ್ಲ? ಮೈಸೂರಿನಲ್ಲೇ 12 ಲಕ್ಷ ಪಾಪ್ಯುಲೇಷನ್, 4 ಲಕ್ಷಕ್ಕಿಂತ ಜಾಸ್ತಿ ಮನೆ ಇದೆ. ನಾನು ಮೈಸೂರಲ್ಲಿ ಇದುವರೆಗೂ ರೀಚ್ ಆಗೋಕ್ಕಾಗಿರೋದೇನೆ ಒಂದು 300-400 ಮನೆ ಅಷ್ಟೇ. ಇನ್ನೂ ಸ್ಕೋಪ್ ಇದೆ. ನೀವು ಯಾವುದೇ ಊರು ತೊಗೊಳ್ಳಿ, ಬೆಂಗಳೂರಿಗೆ, ಯಾವ ಊರಲ್ಲಿ ತೊಗೊಂಡ್ರು ಇದನ್ನು ಮಾಡ್ಬೋದು. ಇನ್ಫ್ಯಾಕ್ಟ್ ಕೇರಳದಲ್ಲಿ ಏನು ಮಾಡಿದ್ದಾರೆ, ಅವ್ರದ್ದೆಲ್ಲ ಒಂಥರ ಈ ಕಮ್ಯುನಿಸ್ಟ್ಗಳಿಗೆ ಬರೀ ಆಂಟ್ರಪ್ರಿನರ್ ಮಾಡಲ್ ಪ್ಲಸ್ ದುಡ್ಡಿನ ಮಾಡಲು. ಅವರು ಇದನ್ನೇ ಒಂಥರ ಗ್ರೀನ್ ಶೆಡ್ಡು, ಆಮೇಲೆ ಬಕೆಟು, ಅದು ಇದು ಮಾಡಿಬಿಟ್ಟು ನಿಮ್ಮ ಮನೆಗೆ ತಂದು ಗಾಡಿನಲ್ಲಿ ತಂದು ಎಲ್ಲ ಫಿಟ್ ಮಾಡ್ಕೊಟ್ಬಿಟ್ಟು ಹೋಗ್ತೀವಿ ಅಂತಾರೆ. ಮೊನ್ನೆ ರೀಸೆಂಟಾಗಿ ಕೇಳಿದೆ, ಎಷ್ಟು ಅಂದರೆ 40,000-45,000 ರೂಪಾಯಿ. ನಥಿಂಗ್ ರಾಂಗ್ ವಿತ್ ದಟ್. ಯಾಕೆಂದರೆ ಅವನು ಇಸ್ ಎನ್ ಆಂಟ್ರಪ್ರಿನರು, ಅವ್ನ ಪಾಡಿಗೆ ಅವ್ನು ಸಂಪಾದನೆ ಮಾಡ್ತಿದ್ದಾನೆ. ನೀವೇ ಮಾಡ್ಕೊಳ್ಳೋವಂಥ ಸುಲಭವಾದ ಒಂದು ವಿಧಾನ ಇದು. ಸೊ ಎನಿಬಡಿ, ಯಾರಿಗೇ ಬೇಕಾದ್ರೂ ನಾನು ಅದನ್ನು ಹೇಳ್ಕೊಡಬಲ್ಲೆ.